ನಮಸ್ತೆ ಎಲ್ರಿಗೂ ನಾನೇನ್ ಪ್ರೀತಿ ಇಟ್ಟು ನಮ್ ಸೈಡ್ ಇರೋ ಉತ್ತರ ಕರ್ನಾಟಕ ಅಲ್ರಿ ನಮ್ಮ ಬದಾಮಿ ಹಂಪಿ ಎಲ್ಲಾ ಪೂರ ನಾವು ಹೆಂಗದಿವಿ ಅಂದ್ರ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಅದಾವ ಹಂಗಂತೇಳಿ ಅದಕ್ಕೆ ಈ ಕೊಡಗಲ್ಲಿ ಏನಪ್ಪಾ ಅಷ್ಟೊಂದು ಇಲ್ಲಿ ಹಿಸ್ಟಾರಿಕಲ್ ಪ್ಲೇಸ್ ಇದೆ ಅಂತ ಹುಡ್ಕೊಂಡ್ ಬಂದಾಗ ನಂಗ್ ಸಿಕ್ಕಿದ್ದು ಇಲ್ಲಿ ಈ ಅರಮನೆ. ಈ ಅರಮನೆಗೆ ಕೊಡಗು ಜಿಲ್ಲೆ ಒಳಗಿರುವಂತ ಈ ಒಂದು ಸುಂದರವಾದ ಈ ಬೆಟ್ಟದ ನಡು ಇರುವಂತ ಈ ಅರಮನೆಗೆ ಇದ್ರ ಹೆಸರು ಏನಂತ ಕರಿತಿದ್ರ ನಾಲ್ಕಾಡು ಅರಮನೆ ಅಂತ ಹೇಳಿ. ಇದನ್ನ ನಮ್ಮ ಇಕ್ಕೇರಿ ಲಿಂಗಾಯತ ವಂಶದವರು ಅನ್ನೋ ಒಬ್ಬ ರಾಜ ಮನೆತನದವರು ಅದರಲ್ಲಿ ಒಬ್ಬ ದೊಡ್ಡ ವೀರ ರಾಜೇಂದ್ರ ಅನ್ನುವಂಥವ್ರು ಈ ಅರಮನೆನ ಕಟ್ಟಿದ್ರು. ಈ ಅರಮನೆ 2 ಅಂತಸ್ತಿಂದ ಅದ, ಒಂದು ಮೇಲ್ಗಡೆ ಮತ್ತೆ ಕೆಳಗಡೆ ಅದ. ಇದು ಎಷ್ಟು ಸೇಫ್ಟಿಯಾಗಿ ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ಇದನ್ನ ಲೈಕ್ ಏನಾದ್ರೂ ಯುದ್ಧ ಆದ್ರೆ ಅಥವಾ ಅವ್ರದ್ದು ಒಂದು ಹ್ಯಾಪಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಈ ಜಾಗದಲ್ಲಿ ಬಂದವ್ರು ಹೇಳ್ತಿದ್ರು. ನಾ ಇಷ್ಟೊತ್ತ ಹೇಳಿದೆ ಈ ಅರಮನೆ ಒಂದು ದೊಡ್ಡ ಪ್ಯಾಲೇಸ್ ಅದ, ಒಬ್ಬ ರಾಜವಂಶದ ಅದಿದೆ ಅಂತೇಳಿ. ಬಟ್ ಆಕ್ಚುಲ್గా ಇಲ್ಲಿ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಸರ್ಪಗಳಿದಾವ ಅಂತ. ಸೀರಿಯಸ್ಲಿ ಹೇಳ್ಬೇಕಂತಂದ್ರೆ ಎಲ್ರು ಮಾತಾಡ್ಕೊಂತಿರ್ತಾರ ಹೋಗ್ತಿರ್ತಾರೆ. ಇಲ್ಲೆಲ್ಲ ನಾ ಹಿಸ್ಟ್ರಿ ಚೆಕ್ ಮಾಡಿದಲ್ಲ ಅವಾಗ ನಂಗೆಲ್ಲ ಗೊತ್ತಾಯ್ತು. ಇಲ್ಲಿ ನಾರ್ಮಲ್ ಆಗಿ ಹಂಗೆ ಓಡಾಡ್ತಿರ್ತಾವ ಅಂತಾರಿ, ಸಿಕ್ಕಾಪಟ್ಟೆ ಸ್ಕೇರಿ ಇರ್ತಾವ ಅಂತಂದ್ರೆ ಅವ್ರದ್ರ ಮೈ ಚರ್ಮ ಎಲ್ಲ. ನಮ್ ಕಡೆ ಎಲ್ಲ ನಾ ಸಾಫ್ಟ್ ಆಗಿರೋದು ನೋಡಿದ್ರೆ ಬರೀ ಹೊನಸ್ಟ್ ಆಗಿ ಹೇಳ್ತೀನಿ. ಬಟ್ ಇಲ್ಲೆಲ್ಲ ಹೇಳ್ತಿರ್ತಾರಲ್ಲ ನೋಡಿದ್ರೆ ಸಾಕು ಮೈ ಎಲ್ಲ ಜೂಮ್ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಅಂತ ಹೋದ್ರು ಹೋಗ್ಬೋದು, ಆ ಲೆವೆಲ್ ಒಳಗೆ ಇರ್ತಾವ. ಇಲ್ಲಿ ಆಕ್ಚುಲಿ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿರೋ ಸರ್ಪಗಳಿಗೆ ಇಲ್ಲೆಲ್ಲರೂ ಏನ್ ಕರೀತಾರ ಅಂತಂದ್ರೆ ನಾಜಾ ನಾಜಾ ಅಂತ ಕರೀತಾರ. ಹೆಸರು ಕ್ಯೂಟ್ ಅದಲ್ಲ, ನಾಜಾ ನಾಜಾ ಅಂತೇಳಿ. ಬಟ್ ಏನಂತಂದ್ರ ಇಲ್ಲಿ ಹೇಳಿದ ಅಲ್ಲ, ಇದು ಒಂದು ರಾಜವಂಶದವ್ರು ಇದನ್ನ ಕಾವಲಿಗೋಸ್ಕರ ಯುಟಿಲೈಸ್ ಮಾಡ್ಕೋತಿದ್ರು ಅಂತೇಳಿ ನನಗೂ ಅವಾಗ ಅನ್ನಿಸ್ತು. ಸುತ್ತಲೆಲ್ಲ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಗ್ರೀನರಿ ಅದ. ನಿಶಬ್ದವಾಗ್ಯದ, ಎಲ್ಲೂ ಯಾರ್ದು ಸೌಂಡ್ ಕೇಳಿಸಲ್ಲ, ಏನು ಇಲ್ವೇ ಇಲ್ಲ ರೀ ಇಲ್ಲಿ. ಆರಾಮಾಗಿ ನಾನು ಒಬ್ಳೆ ಬಂದಿರೋದು. ಸೊ ಇದೊಂದು ಹಿಡನ್ ಜಮ್ ಅಂತಾನೆ ಹೇಳ್ಬೋದು. ಲೈಕ್ ಇಫ್ ಯು ಆರ್ ಕ್ಯೂರಿಯಸ್ ಅಬೌಟ್ ಹಿಸ್ಟರಿ, ಪ್ಲೀಸ್ ಡೂ ಫಾಲೋ ಮೈ ಪೇಜ್. ಸೊ ಐ ವಿಲ್ ಕೀಪ್ ಅಪ್ಡೇಟ್ ದ ಸೇಮ್ ಥಿಂಗ್ಸ್. ಸೊ ಐ ವಿಲ್ ಮೇಕ್ ಯು ಟು ಗೆಟ್ ಅ ಫನ್ ಆಲ್ ದ ಟೈಮ್. ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ಏನಿದೆ ಅಂತ. ಸೊ ಒಳಗಡೆ ಓಪನ್ ಇದ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದ್ರೆ ವಾಪಸ್ ಬರೋಣ. ಇದೆಲ್ಲ ಮನೆ ನೋಡಿದ್ರೆ ಗೊತ್ತಾಗತ್ತ, ಹಂಚಿನ ಮನೆ ಅವಾಗಿಂದಾನು ಇದೇ ಫೇಮಸ್ ಅಂತೇಳಿ. ಈಗ ಹೊರಗಡೆ ಈ ಚಾವಣಿ ಯಾಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. ಇದೆಲ್ಲ 2 ಅಂತಸ್ತಿನ ಮನೆ. ಬಟ್ ಇಷ್ಟೇ ಇರೋದು ಇಲ್ಲಿ. ಸೊ ಇಷ್ಟೇ ನಾವೇನ್ ನೋಡ್ತಿದ್ವಲ್ಲ ಇದೆ, ಒಳಗಡೆ ಹೋಗ್ಲಿಕ್ಕ ಇಲ್ಲ. ಮೇ ಬಿ ಹುಡುಕ್ಬೇಕು ಅನ್ಕೋತೀನಿ ಯಾರಾದ್ರು. ಬಟ್ ಅದೆಲ್ಲ ಬರ್ಬೇಕಾದ್ರೆ ಇನ್ನೂ ಒಂದು ದೊಡ್ಡ ಕ್ಯೂರಿಯಸ್ ಏ ಏ ಏ ಅಂತ ಬಂದ. ಇಲ್ಲಿ ಬಂದಲ್ಲಿ ಗೊತ್ತಾಯ್ತು. ಇಷ್ಟೆಲ್ಲ ನೋಡ್ಬಿಟ್ಟು ನಮಗನ್ಸುತ್ತೆ ಅಯ್ಯೋ ಯಾರಿಲ್ಲ, ಏನಪ್ಪ ಮಾಡ್ಲಿ ಅಂತೇಳಿ. ಅದ್ರ ಬೇರೆ ಹೊರಗಡೆ ಬೋರ್ಡ್ ಮೇಲೆ ಬೇರೆ ಹಾಕ್ಯಾರ, ಎಚ್ಚರ ಪಲಕ ಒಳಗ ಸಿಕ್ಕಾಪಟ್ಟೆ ಇರ್ತಾವ, ಹುಷಾರಾಗಿರಿ ಅಂತೇಳಿ. ನೋಡಿ ಹಿಂಗ್ ಸೌಂಡ್ ಬಂದ್ರು ಅನ್ಸತ್ತೆ ಏನ್ ಮಾಡಕ್ ಆಗಲ್ಲ. ಸೊ ಬಟ್ ಇಟ್ಸ್ ರಿಯಲಿ ಗುಡ್ ಪ್ಲೇಸ್. ಐ ರಿಯಲಿ ಫೆಲ್ಟ್ ಓಕೆ, ಐ ಎಕ್ಸ್ಪ್ಲೋರ್ಡ್ ಸಮಥಿಂಗ್ ಅಬೌಟ್ ಅವರ್ ಹಿಸ್ಟರಿ ಅಲ್ಲ. ಸೊ ಐ ಆಮ್ ಹ್ಯಾಪಿ ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಟುಡೇ. ಸೊ ಲೆಟ್ಸ್ ಕಮ್ ಔಟ್ ಅಂಡ್ ವಿಲ್ ಸಿ. ಸೊ ಇದ ನೋಡ್ರಿ ನಾಲ್ಕಾಡು ಅರಮನೆ ಅಂತ ಹೇಳಿ. ಇದು ನಮ್ಮ ಕೊಡಗು ಜಿಲ್ಲೆಯ ರಾಜವಂಶರ್ದು. ಚೆನ್ನಾಗಿದೆ. ಹೆಸರು ಹೇಳೋ ಹಂಗನ ಹಂಚಿನ ಮನೆ, ಚಿಕ್ಕದಾದ ಮನೆ, ಎಲ್ಲಾ ಕಡೆ ಅದ ಎಣ್ಣೆ ಕಮ್ಮರ್ ತೋಟ ಇದ್ದಂಗ ಇರತ್ತಲ್ಲ ಹಂಗಿದಾವ. ಬಟ್ ಅದು ನಾವಿಲ್ಲಿ ಕೇಳ್ಪಟ್ಟಂಗ ಇಲ್ಲೆಲ್ಲ ಹೇಳಿದಲ್ಲ ಎಚ್ಚರ ಪಲಕದೊಳಗೂ ಇತ್ತು, ಹೇಳಿದ್ನಲ್ಲ ನೋಟಿಸ್ ಬೋರ್ಡ್ ಒಳಗೂ ಇತ್ತು ಇಲ್ಲಿ ಸ್ವಲ್ಪ ನಾಗರಾಮೆಲ್ಲ ಜಾಸ್ತಿ ಇರ್ತಾವ ಅಂತೇಳಿ. ಬಟ್ ಇಲ್ಲಿ ನೋಡಿರೋ ಒಂದು ಚಿಕ್ಕ ಹುಡುಗರು ಶಾಲೆ ಇದ್ದಂಗ ಐತಿ. ಹೌದು, ಚಿಕ್ಕ ಹುಡುಗರು ಶಾಲೆ ಇದ್ದಂಗ ಐತಿ ಅಂದ್ರೆ ಮೇ ಬಿ 1ನೇತಿಂದ 4ನೇ ಮಟ್ಟ ಇರ್ತಾವಲ್ಲ. ಆದ್ರೆ ಯಾರು ಮಂದಿನೇ ಇಲ್ಲ. ಇನ್ ಕೇಸ್ ಇದ್ರು ನಾವು ಹೌಕಮ್ ದೇ ಗೋನಾ ಕಮ್. ಚೆನ್ನಾಗಿದೆ ಇಲ್ಲೆಲ್ಲ. ಥ್ಯಾಂಕ್ ಯು.